ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅದ್ಭುತ ಭಾಷಣವನ್ನು ಈಗ ನೋಡ್ತಾ ಹೋಗೋಣ. ಈ ಒಂದು ಭಾಷಣದ ವಿಡಿಯೋ ತಮಗೆ ಇಷ್ಟದ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ, ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭೋದಯ. ಪಸರಿಸಲಿ ತರಂಗದ ಕಾಂತಿ, ಎಲ್ಲೆಡೆ ತೊಲಗಲಿ ಅಶಾಂತಿಯ ಅಂಧಕಾರ, ಎಂದಿಗೂ ಕೇಳಲಿ ಜನಗಣ ಮನ ಗೀತೆಯ ಝೇಂಕಾರ, ಸ್ವಾಭಿಮಾನ ಮೆರೆದ ನೆಲದಲ್ಲಿ ನಿಂತು ಹೇಳಿ ಆಗಲಿದೆ ಭಾರತ ಆತ್ಮನಿರ್ಭರ. ವೇದಿಕೆ ಮೇಲೆ ಆಸೀನರಾಗಿರುವ ಮಾನ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ, ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಬೇಕಾಗಿರುವ ದಿನವಾಗಿದೆ. ಏಕೆಂದರೆ ಆಗಸ್ಟ್ 15, 1947 ರಂದು ನಮ್ಮ ದೇಶ ಬ್ರಿಟಿಷರಿಂದ ಸ್ವತಂತ್ರಗೊಂಡಿತು. ಅಂದು ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಮತ್ತು ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬಂದು ನಮ್ಮ ದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಅಪಾರ ಸಂಪತ್ತನ್ನು ಲೂಟಿ ಮಾಡಿದರು, ಸಮಾಜವನ್ನು ಹಾಳು ಮಾಡಿದರು. ತಮ್ಮ ಮನೋಇಚ್ಛೆ ಜನರಿಗೆ ಶೋಷಣೆಗಳನ್ನು ಮಾಡುತ್ತಿದ್ದರು. ನೂರಾರು ಕಾಯ್ದೆಗಳನ್ನು ಕಾನೂನುಗಳನ್ನು ತಂದು ತಮ್ಮ ಕುತಂತ್ರ ಬುದ್ಧಿಯಿಂದ ಹಿಂಸಿಸುತ್ತಿದ್ದರು. ನಮ್ಮ ದೇಶದ ಜನರಲ್ಲಿ ಒಗ್ಗಟ್ಟು ಕಸಿದುಕೊಂಡು ಭಯದ ವಾತಾವರಣವನ್ನು ನಿರ್ಮಿಸಿ ಗುಲಾಮಗಿರಿಯನ್ನಾಗಿ ಮಾಡಿಕೊಂಡು ಅತಿಯಾದ ಶೋಷಣೆಯನ್ನು ಮಾಡುತ್ತಿದ್ದರು. ಅಂದು ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ನೆಹರು, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್, ಬಾಲಗಂಗಾಧರ್ ತಿಲಕ್, ಖುದಿರಾಮ್ ಬೋಸ್, ಸಂಗೊಳ್ಳಿ ರಾಯಣ್ಣ, ತಾತ್ಯಾ ಟೋಪಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ್ಕ, ಒನಕೆ ಓಬವ್ವ, ಹೀಗೆ ಹಲವಾರು ನಾಯಕರು ಸಾಕಷ್ಟು ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ದೊರಕಿದೆ. ಎಲ್ಲರ ಒಟ್ಟಾರೆ ಪರಿಶ್ರಮವೇ ಇಂದಿನ ಸ್ವಾತಂತ್ರ್ಯ ದಿನಾಚರಣೆ. ಅಂದು ತಮ್ಮ ಜೀವನವನ್ನು ನೋಡದೆ ತಮ್ಮ ಉಸಿರು ಭಾರತಾಂಬೆಗೆ ಎಂದು ಮುನ್ನಡೆದು ಬ್ರಿಟಿಷರೊಂದಿಗೆ ಹೋರಾಡಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ನಮಗೆಲ್ಲರಿಗೂ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅಂದು ಅದೆಷ್ಟೋ ರಕ್ತದೋಕುಳಿ ಹರಿದಿತ್ತು ಎಂಬುದು ಊಹಿಸಲು ಅಸಾಧ್ಯ. ಅಷ್ಟೆಲ್ಲ ನೋವುಗಳನ್ನು ಅನುಭವಿಸಿ ತಂದುಕೊಟ್ಟ ಸ್ವತಂತ್ರವನ್ನು ನಾವೆಲ್ಲರೂ ಕೇವಲ ಒಂದು ದಿನದ ಸಂಭ್ರಮಾಚರಣೆ ಮಾಡಿ ಮರೆತು ಹೋದರೆ ಏನು ಫಲ? ನಾವು ಅವರ ಪರಿಶ್ರಮಕ್ಕೆ ಏನು ಗೌರವ ಕೊಟ್ಟ ಹಾಗೆ? ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಇಂದು ಸಮಾಜದಲ್ಲಿ ತಾರತಮ್ಯ ನಿಂತಿಲ್ಲ, ಹೆಣ್ಣು ಮಕ್ಕಳ ಶೋಷಣೆ ನಿಂತಿಲ್ಲ. ಅದೆಷ್ಟೋ ನಾಗರಿಕರು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಹಾಗೆ ನಾವೆಲ್ಲರೂ ಭಯವನ್ನು ಬಿಟ್ಟು ನಮಗೆ ಜನ್ಮ ನೀಡಿದ ಭಾರತಾಂಬೆಗೆ ನಮ್ಮ ಬಳಿ ಇರುವ ಜವಾಬ್ದಾರಿಯುತ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ನಮಗಾಗಿ ಅಂದು ಪ್ರಾಣ ತ್ಯಾಗ ಮಾಡಿ ಸ್ವತಂತ್ರ ತಂದುಕೊಟ್ಟವರಿಗೆ ನಿಜವಾದ ಗೌರವ ಸಿಕ್ಕಿದಂತಾಗುತ್ತದೆ. ಎಲ್ಲರೂ ಸೇರಿ ಅಭಿವೃದ್ಧಿ ಭಾರತವನ್ನು ಕಟ್ಟೋಣ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಮಿತ್ರರೇ, ತಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.